ನನ್ನ ಮಗನಾದ ಆರ್.ಎನ್. ಮಹೇಶ್ ಅಂಗಡಿ ಈತನಿಂದ ಕತೆ. ಒಂದೂರ ಒಬ್ಬ ರಾಜ ಇದ್ದಂತ. ಆ ರಾಜಾಗ ಒಬ್ಬ ಮಂತ್ರಿ ಇದ್ದಂತ. ಆ ಮಂತ್ರಿಗೆ ಭಾಳ ವಯಸ್ಸಾಗ್ಯಾವಂತ. ಆ ರಾಜ ನಂಗೆ ಒಬ್ಬ ಮಂತ್ರಿ ಬೇಕಾಗ್ಯಾವನು, ಚಲೋ ಯೋಗ್ಯವಾದ ವ್ಯಕ್ತಿ ಅಂತ ಡಂಗ್ರ ಸಾರಿಸ್ತಾನಂತ. ಅವಾಗ ಭಾಳ ಜನ ಮಂತ್ರಿ ಆಗಕ್ಕೆ ಬರ್ತಾರಂತ. ಅವ ರಾಜ ಹೇಳ್ತಾನಂತ, ನನಗೆ ಸಸ್ಯ ಅಂದ್ರೆ ಭಾಳ ಇಷ್ಟ, ನನ್ನ ಮಂತ್ರಿಗೂ ಸಸ್ಯ ಅಂದ್ರೆ ಭಾಳ ಇಷ್ಟ ಆಗಿರ್ಬೇಕು, ಖುಷಿಯಿಂದ ನೋಡ್ಕೋತಿರ್ಬೇಕು ಅಂತ ಹೇಳ್ತಾನಂತ. ಅದಕ್ಕೆ ಆಮೇಲೆ ಹೋಗಿ ಎಲ್ಲರಿಗೂ ಒಂದು ಬೀಜ ಮತ್ತೊಂದು ಕುಂಡ ಕೊಡ್ತಾನಂತ. ಅವಾಗ ಎಲ್ಲರೂ ಒಂದು ತಿಂಗಳೊಳಗೆ ನನಗೆ ಈ ಕುಂಡದಾಗ ಗಿಡ ಬೆಳೆಸ್ಕೊಡ್ಬೇಕು ಅಂತ ಹೇಳ್ತಾನಂತ. ಅವಾಗ ಎಲ್ಲರೂ ಭಾಳ ಜನ ಹೊಕ್ಕಾರಂತ. ಅವ ರಾಜ ಕೆಟ್ಟಿದ್ದು ಬೀಜ ಕೊಟ್ಟಿರ್ತಾನಂತ. ಅವ್ರಿಗೆ ಯಾರಿಗೂ ಗುರ್ತಿರಾಕಿರ್ಲಿಲ್ಲಂತದ. ಎಲ್ಲರೂ ತೊಗೊಂಡು ಹೋಗ್ತಾರಂತ. ಒಬ್ಬವ ಅಪ್ಪ ಮಗ ಇರ್ತಾರಂತ. ಅವ್ರ ಮಗನೂ ಮಂತ್ರಿ ಆಗಕ್ಕೆ ಹೋಗಿರ್ತಾನಂತ. ಅವಾಗ ಅವು ಕುಂಡ ಬೀಜ ತೊಗೊಂಬಂದಿರ್ತಾನಂತ. ಅವ ಎಲ್ಲ ನೀರು ಹಾಕಿ ಗೊಬ್ಬರ ಹಾಕಿ ಚಲೋ ಗಿಡ ಬೆಳೆಸಕ್ಕೆ ನೋಡ್ತಾನಂತ. ಆದ್ರೆ ಅದು ಬೆಳೆದಿಲ್ಲಂತ. ಅವ್ರ ಅಪ್ಪನ ಕಡೆ ಹೊಕ್ಕಾನಂತವ ಮಗ. ಆಮೇಲೆ ಅಪ್ಪ ಹೇಳ್ತಾನಂತ, ನನಗೆ ರಾಜ ಗಿಡ ಬೆಳೆಸಕ್ಕೆ ಕೊಟ್ಟಾನು, ಆದ್ರೆ ಅದು ಗಿಡ ಬೆಳೆಯುವತ್ತು ನಾ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ನಾ ಅದನ್ನೇರ ಗಿಡ ಬೆಳೆಸ್ಕೊಂಡು ಹೋಗಲಿಲ್ಲ ಅಂದ್ರೆ ರಾಜನ ಶಿಕ್ಷೆ ಕೊಡ್ತಾನ ಅಂತ ಹೇಳ್ತಾನಂತ. ಅವ್ರಪ್ಪ, ನೀ ಏನೋ ಸುಲಿಲಕ್ಕೆ ಹೋಗ್ಬೇಡ, ನಿಜಾನ ಹೇಳು ಅಂತ ಹೇಳಿ ಕಳಿಸ್ತಾನಂತ. ಆಮೇಲೆ ಎಲ್ಲರೂ ಚಲೋ ಗಿಡಗಳನ್ನ ಬೆಳೆಸ್ಕೊಂಬಂದಿರ್ತಾರಂತ. ರಾಜ ಎಲ್ಲಾರ್ದು ನೋಡ್ತಾನಂತ. ಆಮ್ಯಾಗ ಮಗನ ನೋಡ್ತಾನಂತ. ಮಗಂದ ಗಿಡನ ಬೆಳೆದಿರಲಿಲ್ಲ ಅಂತ. ಅದಕ್ಕೆ ಯಾಕೆ ನಿಂದು ಬೆಳೆದೇ ಇಲ್ಲ, ಎಲ್ಲರೂ ಚಲೋ ಬೆಳೆಸ್ಕೊಂಬಂದಾರು, ನಿಮ್ಮಪ್ಪ ರೈತದಾನೋ, ಆದರೂ ನೀ ಯಾಕೆ ಬೆಳೆಸ್ಕೊಂಬಂದಿಲ್ಲ ಅಂತ ಹೇಳ್ತಾನಂತ. ಅದಕ್ಕೆ ನಾ ಎಲ್ಲ ಅದನ್ನು ನೀರು ಹಾಕಿ ಗೊಬ್ಬರ ಹಾಕಿ ಚಲೋ ನೋಡ್ಕೊಂಡೇನ್ರಿ, ಆದರೂ ಅದು ಬೆಳಿಲಿಲ್ರಿ ಅಂತ ಹೇಳ್ತಾನಂತವ. ಆಮ್ಯಾಗ ರಾಜ ಬಂದು ಒಂದು ಬೆನ್ನು ತಟ್ಟೆ, ನೀನ ಮಂತ್ರಿ ಆಗ ನಮ್ದು ಅಂತ ಹೇಳ್ತಾನಂತ. ಅದಕ್ಕೆ ಎಲ್ಲರೂ ನಾವೆಲ್ಲ ಚಲೋ ಗಿಡ ಬೆಳೆಸ್ಕೊಂಬಂದೇವ್ರಿ, ಅವು ಒಂದಿಟ್ಟು ಬೆಳೆಸಿಲ್ರಿ ಅಂತ ಹೇಳ್ತಾರಂತ. ನಾನು ನಿಮಗೆ ಕೆಟ್ಟಿದ್ದು ಬೀಜ ಕೊಟ್ಟೀನಿ, ಅಂದ್ರೆ ನನಗೆ ಗುರ್ತಾತು, ಆದ್ರೆ ಬೆಳೆದಿಲ್ಲದ, ಆದ್ರೆ ನಿಮ್ದು ಬೆಳೀತ್ಲ ಅಂದ್ರೆ ನೀವು ಯಾವುದೋ ಬೇರೆ ಬೀಜ ಹಾಕ್ಕೊಂಡು ಗಿಡ ಬೆಳೆಸ್ಕೊಂಬಂದೇರಿ, ನೀವು ಬೇರೆದು ಹಾಕಿಲ್ಲ, ನಿಜಾನ ಹೇಳ್ಯಾನು, ನಾನು ಸಸ್ಯ ಪರೀಕ್ಷೆ ಇಟ್ಟಿಲ್ಲ, ನಿಜ ಹೇಳೋದು ಪರೀಕ್ಷೆ ಇಟ್ಟೀನಿ ಅಂತ ಹೇಳ್ತಾನೆ. ವೆರಿ ಗುಡ್. ಕತೆ ಹೆಸರೇನು? ಕತೆ ಹೆಸರ ಪ್ರಾಮಾಣಿಕತೆಗೆ ಬೆಲೆ. ವೆರಿ ಗುಡ್.